ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನ ಯುವ ನಾಯಕ ಶುಭ್ಮನ್ ಗಿಲ್, ರಿಷಬ್ ಪಂತ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಅನ್ನು ಪೇರಿಸಿತು. ಆದರೆ ಇದಕ್ಕೆ ಇಂಗ್ಲೆಂಡ್ ಕೂಡ ತಿರುಗೇಟು ನೀಡಿದೆ. ವೇಗಿ ಜಸ್ಪ್ರೀತ್ ಬುಮ್ರಾ ಮಾರಕ ದಾಳಿಯ ಹೊರತಾಗಿಯೂ 3 ವಿಕೆಟ್ಗೆ 209 ರನ್ ಗಳಿಸಿ ಸುಸ್ಥಿತಿಯಲ್ಲಿದೆ. ಮೊದಲ ಓವರ್ನ 4ನೇ ಎಸೆತದಲ್ಲಿಯೇ ಇಂಗ್ಲೆಂಡ್ನ ಆರಂಭಿಕ ಬ್ಯಾಟರ್ ಜಾಕ್ ಕ್ರಾವ್ಲಿ ಕರುಣ್ ನಾಯರ್ಗೆ ಸ್ಲಿಪ್ ಕ್ಯಾಚ್ ಇತ್ತು ನಿರ್ಗಮಿಸಿದ್ರು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಓಲಿ ಪೋಪ್ ಹಾಗೂ ಬೆನ್ ಡಕೆಟ್ ಶತಕದ ಜೊತೆಯಾಟ ನೀಡಿ ತಂಡಕ್ಕೆ ಚೇತರಿಕೆ ನೀಡಿದ್ರು. ಡಕೆಟ್ ಔಟ್ ಆದ ಬಳಿಕ ಕ್ರೀಸ್ಗಿಳಿದ ಜೋ ರೂಟ್ ಬೃಹತ್ ಮೊತ್ತ ಸಿಡಿಸಿರುವ ನಿರೀಕ್ಷೆ ಹುಟ್ಟಿಸಿದ್ರು. ಆದರೆ ಇವರ ಆಟಕ್ಕೂ ಬುಮ್ರಾ ಬ್ರೇಕ್ ಹಾಕಿದ್ದಾರೆ. ಒಂದೆಡೆ ರನ್ ಪೇರಿಸುತ್ತಿದ್ದ ಇಂಗ್ಲೆಂಡ್ ತಂಡಕ್ಕೆ ಆಘಾತ ನೀಡಿದ ಬುಮ್ರಾ ಅವರು ಕ್ರಾವ್ಲಿ, ಡಕೆಟ್ ಹಾಗೂ ರೂಟ್ ಅವರಿಗೆ ಪೆವಿಲಿಯನ್ ರೂಟ್ ತೋರಿಸಿದ್ರು. ಆದರೆ ಇತ್ತ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸುತ್ತಿರುವ ಒಲಿ ಪೋಪ್ 131 ರನ್ ಎಸೆತದಲ್ಲಿ 13 ಬೌಂಡರಿಗಳನ್ನು ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಇನ್ನು 12 ಎಸೆತಗಳಲ್ಲಿ ಶೂನ್ಯ ಸುತ್ತಿರುವ ಹ್ಯಾರಿ ಬ್ರೂಕ್ ಸಹ ಕ್ರೀಸ್ನಲ್ಲಿದ್ದು ಇಂದು 3ನೇ ದಿನದ ಆಟ ಆರಂಭಿಸಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನ ಯುವ ನಾಯಕ ಶುಭ್ಮನ್ ಗಿಲ್, ರಿಷಬ್ ಪಂತ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಅನ್ನು ಪೇರಿಸಿತು. ಆದರೆ ಇದಕ್ಕೆ ಇಂಗ್ಲೆಂಡ್ ಕೂಡ ತಿರುಗೇಟು ನೀಡಿದೆ. ವೇಗಿ ಜಸ್ಪ್ರೀತ್ ಬುಮ್ರಾ ಮಾರಕ ದಾಳಿಯ ಹೊರತಾಗಿಯೂ 3 ವಿಕೆಟ್ಗೆ 209 ರನ್ ಗಳಿಸಿ ಸುಸ್ಥಿತಿಯಲ್ಲಿದೆ. ಮೊದಲ ಓವರ್ನ 4ನೇ ಎಸೆತದಲ್ಲಿಯೇ ಇಂಗ್ಲೆಂಡ್ನ ಆರಂಭಿಕ ಬ್ಯಾಟರ್ ಜಾಕ್ ಕ್ರಾವ್ಲಿ ಕರುಣ್ ನಾಯರ್ಗೆ ಸ್ಲಿಪ್ ಕ್ಯಾಚ್ ಇತ್ತು ನಿರ್ಗಮಿಸಿದ್ರು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಓಲಿ ಪೋಪ್ ಹಾಗೂ ಬೆನ್ ಡಕೆಟ್ ಶತಕದ ಜೊತೆಯಾಟ ನೀಡಿ ತಂಡಕ್ಕೆ ಚೇತರಿಕೆ ನೀಡಿದ್ರು. ಡಕೆಟ್ ಔಟ್ ಆದ ಬಳಿಕ ಕ್ರೀಸ್ಗಿಳಿದ ಜೋ ರೂಟ್ ಬೃಹತ್ ಮೊತ್ತ ಸಿಡಿಸಿರುವ ನಿರೀಕ್ಷೆ ಹುಟ್ಟಿಸಿದ್ರು. ಆದರೆ ಇವರ ಆಟಕ್ಕೂ ಬುಮ್ರಾ ಬ್ರೇಕ್ ಹಾಕಿದ್ದಾರೆ. ಒಂದೆಡೆ ರನ್ ಪೇರಿಸುತ್ತಿದ್ದ ಇಂಗ್ಲೆಂಡ್ ತಂಡಕ್ಕೆ ಆಘಾತ ನೀಡಿದ ಬುಮ್ರಾ ಅವರು ಕ್ರಾವ್ಲಿ, ಡಕೆಟ್ ಹಾಗೂ ರೂಟ್ ಅವರಿಗೆ ಪೆವಿಲಿಯನ್ ರೂಟ್ ತೋರಿಸಿದ್ರು. ಆದರೆ ಇತ್ತ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸುತ್ತಿರುವ ಒಲಿ ಪೋಪ್ 131 ರನ್ ಎಸೆತದಲ್ಲಿ 13 ಬೌಂಡರಿಗಳನ್ನು ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಇನ್ನು 12 ಎಸೆತಗಳಲ್ಲಿ ಶೂನ್ಯ ಸುತ್ತಿರುವ ಹ್ಯಾರಿ ಬ್ರೂಕ್ ಸಹ ಕ್ರೀಸ್ನಲ್ಲಿದ್ದು ಇಂದು 3ನೇ ದಿನದ ಆಟ ಆರಂಭಿಸಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನ ಯುವ ನಾಯಕ ಶುಭ್ಮನ್ ಗಿಲ್, ರಿಷಬ್ ಪಂತ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಅನ್ನು ಪೇರಿಸಿತು. ಆದರೆ ಇದಕ್ಕೆ ಇಂಗ್ಲೆಂಡ್ ಕೂಡ ತಿರುಗೇಟು ನೀಡಿದೆ. ವೇಗಿ ಜಸ್ಪ್ರೀತ್ ಬುಮ್ರಾ ಮಾರಕ ದಾಳಿಯ ಹೊರತಾಗಿಯೂ 3 ವಿಕೆಟ್ಗೆ 209 ರನ್ ಗಳಿಸಿ ಸುಸ್ಥಿತಿಯಲ್ಲಿದೆ. ಮೊದಲ ಓವರ್ನ 4ನೇ ಎಸೆತದಲ್ಲಿಯೇ ಇಂಗ್ಲೆಂಡ್ನ ಆರಂಭಿಕ ಬ್ಯಾಟರ್ ಜಾಕ್ ಕ್ರಾವ್ಲಿ ಕರುಣ್ ನಾಯರ್ಗೆ ಸ್ಲಿಪ್ ಕ್ಯಾಚ್ ಇತ್ತು ನಿರ್ಗಮಿಸಿದ್ರು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಓಲಿ ಪೋಪ್ ಹಾಗೂ ಬೆನ್ ಡಕೆಟ್ ಶತಕದ ಜೊತೆಯಾಟ ನೀಡಿ ತಂಡಕ್ಕೆ ಚೇತರಿಕೆ ನೀಡಿದ್ರು. ಡಕೆಟ್ ಔಟ್ ಆದ ಬಳಿಕ ಕ್ರೀಸ್ಗಿಳಿದ ಜೋ ರೂಟ್ ಬೃಹತ್ ಮೊತ್ತ ಸಿಡಿಸಿರುವ ನಿರೀಕ್ಷೆ ಹುಟ್ಟಿಸಿದ್ರು. ಆದರೆ ಇವರ ಆಟಕ್ಕೂ ಬುಮ್ರಾ ಬ್ರೇಕ್ ಹಾಕಿದ್ದಾರೆ. ಒಂದೆಡೆ ರನ್ ಪೇರಿಸುತ್ತಿದ್ದ ಇಂಗ್ಲೆಂಡ್ ತಂಡಕ್ಕೆ ಆಘಾತ ನೀಡಿದ ಬುಮ್ರಾ ಅವರು ಕ್ರಾವ್ಲಿ, ಡಕೆಟ್ ಹಾಗೂ ರೂಟ್ ಅವರಿಗೆ ಪೆವಿಲಿಯನ್ ರೂಟ್ ತೋರಿಸಿದ್ರು. ಆದರೆ ಇತ್ತ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸುತ್ತಿರುವ ಒಲಿ ಪೋಪ್ 131 ರನ್ ಎಸೆತದಲ್ಲಿ 13 ಬೌಂಡರಿಗಳನ್ನು ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಇನ್ನು 12 ಎಸೆತಗಳಲ್ಲಿ ಶೂನ್ಯ ಸುತ್ತಿರುವ ಹ್ಯಾರಿ ಬ್ರೂಕ್ ಸಹ ಕ್ರೀಸ್ನಲ್ಲಿದ್ದು ಇಂದು 3ನೇ ದಿನದ ಆಟ ಆರಂಭಿಸಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನ ಯುವ ನಾಯಕ ಶುಭ್ಮನ್ ಗಿಲ್, ರಿಷಬ್ ಪಂತ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಅನ್ನು ಪೇರಿಸಿತು. ಆದರೆ ಇದಕ್ಕೆ ಇಂಗ್ಲೆಂಡ್ ಕೂಡ ತಿರುಗೇಟು ನೀಡಿದೆ. ವೇಗಿ ಜಸ್ಪ್ರೀತ್ ಬುಮ್ರಾ ಮಾರಕ ದಾಳಿಯ ಹೊರತಾಗಿಯೂ 3 ವಿಕೆಟ್ಗೆ 209 ರನ್ ಗಳಿಸಿ ಸುಸ್ಥಿತಿಯಲ್ಲಿದೆ. ಮೊದಲ ಓವರ್ನ 4ನೇ ಎಸೆತದಲ್ಲಿಯೇ ಇಂಗ್ಲೆಂಡ್ನ ಆರಂಭಿಕ ಬ್ಯಾಟರ್ ಜಾಕ್ ಕ್ರಾವ್ಲಿ ಕರುಣ್ ನಾಯರ್ಗೆ ಸ್ಲಿಪ್ ಕ್ಯಾಚ್ ಇತ್ತು ನಿರ್ಗಮಿಸಿದ್ರು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಓಲಿ ಪೋಪ್ ಹಾಗೂ ಬೆನ್ ಡಕೆಟ್ ಶತಕದ ಜೊತೆಯಾಟ ನೀಡಿ ತಂಡಕ್ಕೆ ಚೇತರಿಕೆ ನೀಡಿದ್ರು. ಡಕೆಟ್ ಔಟ್ ಆದ ಬಳಿಕ ಕ್ರೀಸ್ಗಿಳಿದ ಜೋ ರೂಟ್ ಬೃಹತ್ ಮೊತ್ತ ಸಿಡಿಸಿರುವ ನಿರೀಕ್ಷೆ ಹುಟ್ಟಿಸಿದ್ರು. ಆದರೆ ಇವರ ಆಟಕ್ಕೂ ಬುಮ್ರಾ ಬ್ರೇಕ್ ಹಾಕಿದ್ದಾರೆ. ಒಂದೆಡೆ ರನ್ ಪೇರಿಸುತ್ತಿದ್ದ ಇಂಗ್ಲೆಂಡ್ ತಂಡಕ್ಕೆ ಆಘಾತ ನೀಡಿದ ಬುಮ್ರಾ ಅವರು ಕ್ರಾವ್ಲಿ, ಡಕೆಟ್ ಹಾಗೂ ರೂಟ್ ಅವರಿಗೆ ಪೆವಿಲಿಯನ್ ರೂಟ್ ತೋರಿಸಿದ್ರು. ಆದರೆ ಇತ್ತ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸುತ್ತಿರುವ ಒಲಿ ಪೋಪ್ 131 ರನ್ ಎಸೆತದಲ್ಲಿ 13 ಬೌಂಡರಿಗಳನ್ನು ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಇನ್ನು 12 ಎಸೆತಗಳಲ್ಲಿ ಶೂನ್ಯ ಸುತ್ತಿರುವ ಹ್ಯಾರಿ ಬ್ರೂಕ್ ಸಹ ಕ್ರೀಸ್ನಲ್ಲಿದ್ದು ಇಂದು 3ನೇ ದಿನದ ಆಟ ಆರಂಭಿಸಲಿದ್ದಾರೆ.